ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಲ್ಲ? ಚೆನ್ನಾಗಿದೆ ವಾಯ್ಸ್. ಗೊಂಬೆ ಬಾತು ಹತ್ ಬಾ. ಹಲೋ, ಈಗ ತಾನೇ ಬನ್ನರ್ಘಟ್ಟ ಬಂದಿ ನೋಡಿ ಪಾರ್ಕಿಂಗ್ ಮಾಡ್ತಾ ಇದೀವಿ. ಎಲ್ಲಿಗೆ ಬಂದಿದೆ ಅಮ್ಮ? ಬನ್ನರ್ಘಟ್ಟಕ್ಕೆ ಬಂದಿದೀವಿ. ಪಾರ್ಕಿಂಗ್ ಮಾಡಿ ಹೋಗ್ಬೇಕೀಗ. ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ. ಫುಲ್ಲು ರಶ್ ಇದೆ. ಎಷ್ಟು ಗಾಡಿ ಕಾರ್ಗೆ ಅಂತ ಫುಲ್ ಎಲ್ಲ ಕಡೆ ಫಿಲ್. ನಾವು ಫುಲ್ ಅಪ್ಪಲ್ಲಿ ಬಂದಿದ್ದೀವಿ. ಈಗ ಕಾರೆಲ್ಲ ಫಿಲ್ ಆಗಿದೆ ನೋಡಿ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ ನಾನು ನಮ್ಮ ಮನೆಯವರು. ಈಗ ಹೋಗಿ ಝೂ ಅಲ್ಲಿ ನೋಡಿ ನಮ್ಮ ಥರನೇ ಇರುವಂತಹ ಪ್ರಾಣಿಗಳನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲ ರೀ, ಯಾರ ಥರ ಇರ್ತಾವ ಪ್ರಾಣಿಗಳೆಲ್ಲ? ಕೆಂಪಿರ್ತಾವ ಎಲ್ಲ ನನ್ನ ಥರನೇ ಕೆಂಪಗಿರ್ತಾವಂತೆ ಪ್ರಾಣಿಗಳು. ನಾನೀಗ ಅವೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇಲ್ಲ, ಮಕ್ಳಿಗೋಸ್ಕರ ಬಂದಿದ್ದೀವಿ ಅಷ್ಟೇ. ನೋಡಿ ಮಕ್ಕಳು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಫುಲ್ ಕಾರ್ಗಳೆಲ್ಲ ಕಡೆ ಫಿಲ್ ಆಗಿದೆ. ಫುಲ್ ಅಪ್ಪಾಗಿ ಹೋಗಿ ನಿಲ್ಸಿರೋದು. ಏನು ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ ನೋಡಿ. ಎಷ್ಟು ಜನ ಇದ್ರು. ಇನ್ನು ಟಿಕೆಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ತಾ ಇದ್ದಾರೆ. ಇನ್ನು ಸಫಾರಿಗಂತೂ ನಾವಂತೂ ಹೋಗ್ತಾ ಇಲ್ಲ, ಯಾಕಂದರೆ ಹೋಗಿರೋದೇ ಮಧ್ಯಾಹ್ನ. ಇನ್ನು ಪ್ರಾಣಿಗಳೆಲ್ಲ ಮಲ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಝೂ ಹೇಳ್ಬಿಟ್ಟು ಬುಕ್ ಮಾಡಿ ಧ್ರುವನ್ ನೀನು ಎತ್ಕೋಬೇಕಾ ಮೇಲೆಗೆ? ಅಮ್ಮ ಏನ್ ನೋಡ್ತಿದ್ಯಾ? ಇಳಿರಿ ಅಮ್ಮ ಏನ್ ನೋಡ್ತಾ ಇದೆಯಾ ಇಲ್ಲಿ? ಜೀಬ್ರಾ ಅಂತ ನೋಡಿ ಇಲ್ಲಿದೆ. ಬರ್ರಿ ಬಾವಗನ್ ಫೋನ್ ಬೇರೆ ಬರ್ತಾ ಇತ್ತು. ಈಗ ಫಸ್ಟ್ ಪ್ರಾಣಿ ನೋಡಿದೆ ಝೀಬ್ರಾ. ನಾವು ಝೀಬ್ರಾ ನೋಡ್ಬಿಟ್ಟು ಮುಂದೆ ಹೋಗ್ತಾ ಇದೀವಿ, ಯಾಕಂದ್ರೆ ಬ್ಯಾಕ್ ಸೈಡ್ ಗೇಟಿಂದ ಬಂದ್ವಲ್ಲ, ಎಂಟ್ರೆನ್ಸ್ ಇಂದ. ಈಗ ಝೀಬ್ರಾ ನೋಡಿ ಹೋಗ್ತಾ ಇದೀವಿ. ಇವರು ಗಸಗಸೆ ಹಣ್ಣು ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಇದು ಎಲ್ಲೋದ್ರು ಗಸಗಸೆ ಹಣ್ಣು ಕಿತ್ಕೊಡ್ತಾರೆ. ಇವಾಗ ಝೀಬ್ರಾ ಎಲ್ಲ ನೋಡ್ಕೊಂಡು ಈಗ ಟೈಗರ್ ಕರಡಿ ನೋಡಕ್ ಹೋಗ್ತಾ ಇದೀವಿ. ಮಕ್ಕಳಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಲ್ಲಮ್ಮ? ಮಕ್ಕಳು ತುಂಬಾ ಖುಷಿ ಆಗಿದ್ದಾರೆ ನೋಡೋದಕ್ಕೆ ಪ್ರಾಣಿಗಳನ್ನ. ಓಡೋಗ್ತಿದ್ದಾರೆ. ನಮ್ಗಿಂತ ಫಾಸ್ಟ್ ಆಗಿ ಹೋಗ್ತಾವ್ರ ಅವ್ರೆ. ಎಷ್ಟೊತ್ತು ಪ್ರಾಣಿಗಳು ನೋಡ್ತೀವಿ. ಅವ್ರಿಗೋಸ್ಕರನೇ ಬಂದಿದೆ. ನನಗೆ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ. ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಬನ್ನರ್ಘಟ್ಟ. ಇದು ಎಷ್ಟನೇ ಸತಿ? ಒಂದು 5 ಸತಿ ಏನೋ ಬರ್ತಾ ಇರೋದು. ಒಂಬೆ ಝೂ ನೋಡಿ ನೋಡಿ ಬರೀ ಓಡಾಡ್ಬೇಕು, ಅದೇ ಬೇಜಾರಿಲ್ಲಿ. ಇನ್ನೊಂದೇನು ಅಂದ್ರೆ ಓಡಾಡಕ್ಕಾಗಿಲ್ಲ ಅಂದ್ರೆ ವೆಹಿಕಲ್ ಹೋಗಿ ಪ್ರಾಣಿಗಳ ಹತ್ರ ಇರೋ ಹತ್ರ ನಿಲ್ಲಿಸ್ತಾರೆ. ನೋಡ್ಕೊಂಡು ಮತ್ತೆ ಅಲ್ಲೇ ಕುತ್ಕೊಳೋದಷ್ಟೇ. ಹಂಗೆ ನೋಡ್ಕೊಂತ ಹೋಗ್ತಾ ಇರೋದು. ಕೈ ಇಡ್ಕ ಯಾರಿಂದ ನಾನು ಹೊಲ್ಟ್ ಬಿಟ್ಟಿಯ ಹೋಗ್ತಾ ಇದಾರೆ. ಇಲ್ಲಿ ಹೋಗ್ತಾ ಇದೆ ಟೈಗರ್. ಇಲ್ಲಿದೆ ಟೈಗರ್ ದೊಡ್ಡ ಟೈಗರ್. ಬಾಯ್ ಕಾಣ್ತಾ ಇಲ್ಲ. ಇಲ್ಲಿಗೆ ಬರ್ರಿ, ಇಲ್ಲಿಗೆ ಬಾ ಗೊಂಬೆ, ಇಲ್ಲಿಗೆ ಬರ್ರಿ. ಕಾಣ್ತಾ ಐತೆ ಈಗ ಇಲ್ಲಿಗೆ ಬಾಯ್ಲಿ ಹೂ ಬಂದಿರೋದು. ಇಲ್ಲಿ ಬರೇ ಫೋನ್ ಕಾಲೆಲ್ಲ ಇದ್ದಾರೆ. ಫೋನ್ ಮೇಲೆ ಫೋನು ವ್ಲಾಗ್ ಮಾಡಮ್ಮ ಅಂತ ಹೇಳಿದ್ರೆ ಬರೇ ಫೋನಾಗಿ ಮಾತಾಡ್ತಾನೆ ಇದೆ ನೋಡಿ. ಇವಾಗ ಟೈಗರ್ ನೋಡ್ಕೊಂಡು ಹೋಗ್ತಾ ಇದೀವಿ. ಸರಿ ಟೈಗರ್ ಹೆಂಗಿತ್ತು ಚಿನ್ನಿ? ಸೂಪರಾಗಿತ್ತಾ? ಹೌದು. ಗೊಂಬೆಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ. ತುಂಬಾ ಖುಷಿ ಪಡ್ತಾವ್ರೆ. ಇಲ್ಲಿ ಬಂದ್ರೆ ಏನಿದೆ ನೋಡಿ. ಇವಾಗ ಇಲ್ಲಿ ಏನಿದೆ ನೋಡೋಣ ಬನ್ನಿ. ಹೆಂಗಿತ್ತು ಕರಡಿ? ಮುಂದೆ ಇದೆ. ನಿಮ್ ಕಲರ್ ಇಲ್ವಾ? ಗೊಂಬೆ ಅಲ್ಕೋಬಿಟ್ಟಿದೆ ನೋಡಲ್. ಅಲ್ಲಿ ಬಾ. ಏನು ನೀನು ನಂಗೆ ಕೇಳ್ಕೊಂಡಿದ್ಯಾ? ಟೀ ಶರ್ಟ್ ಮೇಲೆಲ್ಲ ಅಲ್ಲೆಲ್ಲ ಇರುತ್ತೆ. ಪಕ್ಷಿ ನೋಡ್ಕೊಂಡು ಹೋಗ್ತಾ ಇದೀವಿ. ಅನ್ನೋದು ಮಲಗಿರೋ ಪ್ರಾಣಿಗಳು ಒಂದು ಎದ್ದು ಓಡಾಡ್ತಾ ಇಲ್ಲ. ನಾವು ಬಂದಿದೀವಿ ಅಂತ ನಾವು ಮಲ್ಕೋಬಿಟ್ಟವೆಲ್ಲ. ರೆಸ್ಟ್ ಟೈಮ್ ಅವಕ್ಕೆ ರೆಸ್ಟ್ ಮಾಡ್ತಾವೆ. ಎಲ್ಲಿದ್ದಾವೆ ಅಂತ ಹುಡ್ಕಾಡಬೇಕೀಗ. ಕಿವಿಗಳು ಅಲ್ಲೊಂಚೂರು ಅಲ್ಲಾಡಿಸ್ತಾ ಇದಾವೆ. ಬಾಳಗಳೆಲ್ಲ
ಬಂದು ಮನೆಯಿಂದ ಒಂದು ಅರ್ಧ ಗಂಟೆನೂ ಆಗಿಲ್ಲ, ಅವಲೇ ತಿನ್ನಕತ್ತೀವಿ ನೋಡಿ. ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದಾರೆ, ಕಾರ್ ಓಡಿಸಿ ಸುಸ್ತಾಗಿದ್ದಾರೆ ಇವರು. ಮಕ್ಕಳು ಅಲ್ಲಿಂದ ಇಲ್ಲಿ ಬರೋಷ್ಟು ಸುಸ್ತಾಗಿದ್ದಾರೆ. ನಮ್ಮ ಯಾಕಮ್ಮ ಸುಸ್ತಾಗಿದೆಯಾ? ನನಗೆ ಸುಸ್ತಾಗಿಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ತಿಂತಾ ಇದ್ದೀವಿ, ತಿನ್ಕೊತ ಹೋಗ್ತಾ ಇದೀವಿ. ಗೊಂಬೆ ಚೆನ್ನಾಗೈತಾ? ಏನು ಚೆನ್ನಾಗೈತೆ? ಏನು ಇಷ್ಟ ಆಯ್ತು ನಂಗೆ ಪ್ರಾಣಿ? ಇನ್ನು ಪ್ರಾಣಿ ಇನ್ನು ಹಾಂ, ಟೈಗರ್ ಇಷ್ಟ ಆಯ್ತಾ? ಬನ್ನರ್ಘಟ್ಟಕ್ಕೆ ಬಂದರೆ ಮಕ್ಳಿಗೋಸ್ಕರ ಬರಬೇಕಷ್ಟೆ, ನಾವು ನೋಡೋಂಥದ್ದೇನಿಲ್ಲ. ಮಕ್ಕಳು ನೋಡೋದನ್ನ ಖುಷಿ ಪಡೋದನ್ನ ನೋಡಬೇಕು. ಜೋಶ್ ಹುಡುಗರಿಗೆ ಎನರ್ಜಿ, ಜೋಶು, ಪ್ರಾಣಿಗಳು ನೋಡ್ತಾನೆ ತುಂಬ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಓಡ್ತಾರೆ ಹಂಗೆ, ಆ ಪ್ರಾಣಿ ನೋಡ್ಬೇಕು ಈ ಪ್ರಾಣಿ ನೋಡ್ಬೇಕು ಅಂತ. ನಮ್ಗಿಂತ ಫಾಸ್ಟಾಗಿ ಓಡ್ತಾ ಇರ್ತಾರೆ ಅವ್ರು, ಹಿಡಿಯೋದೇ ಒಂದು ಕೆಲಸ ಆಗೋದು. ಗೊಂಬೆ ನಿಧಾನ ತಿನ್ನು. ಏನು ನೋಡ್ತಿದ್ಯಮ್ಮ? ಬೋಟಲ್ಲಿ ಹೋಗ್ತಾ ಇರೋದು ನೀರಿಂದ ನೋಡ್ರಲ್ಲ ಕಾಣ್ತಾ ಇದೆ. ನಾವು ಬನ್ನರ್ಘಟ್ಟಕ್ಕೆ ಬಂದಾಗ ಎಷ್ಟು ಸರಿ ಹೋಗ್ಬೇಕಂದ್ರೆ ಹೋಗಿಲ್ಲ ಇದುವರೆಗೂ. ತಿನ್ನು. ನೀರಾನೆ ಅದು. ಬಕೆಟ್ ನೀರಲ್ಲಿ ಇರುತ್ತೆ ಯಾವಾಗೂ, ಅದಕ್ಕೆ ನೀರು ಬಿಟ್ಟಿದ್ದಾರೆ, ನೀರಲ್ಲಿ ಮಲಗಿದ್ದಾರೆ. ಏನು ನೋಡ್ತಿದ್ಯಮ್ಮ? ನೀರಾನೆ. ಗೊಂಬೆ ಏನದು ಬೇಕಾ? ತಗೊಂಡೋಗೋಣ? ಬೇಡ, ಎರಡ ಬಿಡ, ಬಂದ್ರೆ ಓಡ್ತೀರ. ಚಿನ್ನಿ ಗೊಂಬೆ ನಾನು ನೋಡ್ತಾ ಇದ್ದೆ, ನೀವು ಬನ್ನಿ. ಹೇಳಿದೆ ಕಪ್ಪು ಜಿಂಕೆನೂ ಐತ ಆ ಕಡೆ. ಬ್ಲಾಕ್ ಜಿಂಕೆ, ದೊಡ್ಡ ಜಿಂಕೆ. ಧ್ರುವ್ ಅಮ್ಮ ಹೇಳು. ಜಿಂಕೆಗಳಿಗೂ ಗಂಡು ಜಿಂಕೆ ಹೆಣ್ಣು ಜಿಂಕೆಗಳು ಎಷ್ಟು ಚೆನ್ನಾಗಿದೆ ಕೊಂಬಿನವು. ಹಾಂ, ಗಂಡು ಜಿಂಕೆ ಹೆಣ್ಣು ಜಿಂಕೆಗಳು. ಅಲ್ಲಿ ಹೋಗೋಣ. ಇಲ್ಲ ಅಮ್ಮ ಬಾ. ಏ ಅಮ್ಮ, ಇಲ್ಲಿ ತೆಗಿ ಬಾ. ಹಂಗೆ ಕಾಣಿಸ್ತೈತೆ ಚೆನ್ನಾಗ. ಹಾಯ್ ಹೇಳ್ತಾಳೆ ಗೊಂಬೆ ಎಲಿಫೆಂಟ್ಗೆ. ಹಾಯ್ ಹಾಯ್ ಮಾಡಿ. ಏ ಗೊಂಬಕ್ಕ, ಅಲ್ಲಿ ನೋಡು, ಹಾಯ್ ಮಾಡ್ತಿದ್ಯಾ? ಅವರು ನೋಡ್ಕೊಳೋರು, ಅದನ್ನ ನೋಡ್ಕೊಳೋರು ಅವರು. ನೋಡಿ ಎಲಿಫೆಂಟ್ಗೆ ಊಟ ಹಾಕೋದಕ್ಕೆ ಧ್ರುವನ್ ಹೋಗ್ತಾನಂತೆ. ಧ್ರುವ ನೀನು ಹೋಗ್ತೀಯ ಎಲಿಫೆಂಟ್ಗೆ ಊಟ ಹಾಕಕ್ಕೆ? ಹೋಗ್ತಾಳೆ. ಎಲ್ಲ ಹೋಗ್ತೀಯಮ್ಮ ಗೊಂಬೆ? ಹಾಂ ಹೋಗಿ, ಅದು ತುಳಿದು ಬಿಡುತ್ತೆ, ಹೋಗು. ನಿಂಗೆ ಫ್ರೆಂಡ್ ಆಗಿಲ್ವಲ್ಲ ಅದಿನ್ನು? ಅದು ಅವ್ರು ಸಾಕೋರು ಅವರು. ಅವ್ರದ್ದು ಅವ್ರದ್ದು ಆನೆನ ನೋಡ್ಕೊತಾರೆ ಎಲ್ಲರೂ, ಹಂಗಾಗಿ ಅವ್ರು ಹೋಗ್ತಾರೆ ಅಷ್ಟೇ. ಹೆಂಗೆ ಓಡಾಡ್ತಾ ಇದ್ದು ನೋಡೋದು. ಹಿಂಗೆಲ್ಲ ನೀನು ಧ್ರುವ ಏನದು? ಬರ್ರಿ ಕೀಲೆಗಳು. ಚೀತಾ ಆಗ್ಲೇ ನೋಡ್ಕೊಂಡು ಬಂದಿದ್ದೀವಿ. ಇವಾಗೆಲ್ಲ ಹೋಗ್ತಿದ್ಯಾ? ನೆಕ್ಸ್ಟು ಇವಾಗ ನೆಕ್ಸ್ಟ್ ನೋಡ್ಕೊಂಡು ಬರ್ತಿದ್ದೀವಿ. ನೋಡ್ಕೊಂಡೆ ಹೇಳು. ಗಿಳಿ ಗಿಳಿ ಬ್ಲೂ ಕಲರ್ ಇದನ್ನೇನದು? ಹಾಂ ನೋಡಿ ಗಿಣಿ ಇದೆ ಅಲ್ಲಿ. ಬಾಯ್ ಇದಪ್ಪ ಇದು ಚಿನಿಯಾ ಏನಾಯ್ತಮ್ಮ? ಸರಿ ನಡಿಯಮ್ಮ.
ಗಿಣಿಗಳು ಇಲ್ಲೊಂದು ಐತೆ ನೋಡು. ಇದು ಪಾಶ್ಚಾತ್ಯ ಕಿರೀಟವುಳ್ಳ ಪಾರಿವಾಳ. ಪಾಶ್ಚಾತ್ಯ ಕಿರೀಟವುಳ್ಳ ಪಾರಿವಾಳ. ಹಾ ಪಾಶ್ಚಾತ್ಯ ಕಿರೀಟವುಳ್ಳ ಪಾರಿವಾಳ. ನೋಡಿ ಗಿಳಿಗಳಿದು, ಕೊರಳಿನ ಗುಲಾಬಿ ಕೊರಳಿನ ಗಿಳಿ. ಈ ಲೈನ್ ಫುಲ್ ಪಕ್ಷಿಗಳೇ ಇರೋದು. ಗಿಣಿಗಳು ನೋಡಿ. ಗಿಳಿ ಅಲ್ಲ ಕೋಳಿ ನಡಿ. ಹಾ ಕುಟ್ಟಿ ಹಾ ಇಲ್ಲಿನೂ ಐತೆ ಹೇಳ. ಎಲ್ಲೋ ಏನ್ ಮಾಡ್ತೈತೆ ಗೊಂಬೆ ಗಿಣಿ? ಹಾ ಜೋರಾಗಿ ಹೇಳಿ ಕೇಳಿಸಲ್ಲ. ಚಿಕ್ಕ ಇಲಿಗಳು ತೋರಿಸ್ತೀನಿ. ನೀನ್ ಆ ಕಡೆ ಮೇಲೆ ಈ ಕಡೆ ಮೇಲೆ ಅಂತ ಅದೇ ಬರ್ತೈತೆ ವಿಡಿಯೋಲಿ. ಆ ಗೊಂಬೆ ಬೇಗ ಬೇಗ ಬರ್ಬೇಕು. ನಡಿ ನಡಿ ಹೇಳು. ಬ್ಲಾಕ್ ಚುಕ್ಕಿ ಆಮೆ. ಆಮೆ ಬ್ಲಾಕ್ ಚುಕ್ಕಿ ಆಮೆ. ಏನದು ಆಮೆ. ನೋಡಿ ಎಲ್ಲ ಕೂಲ್ ಮಾಡ್ತಾ ಇದಾರೆ, ಕುತ್ಕೊಂಡಿದ್ದಾರೆ ಎಲ್ಲ ರೆಸ್ಟ್. ನಡೀರೆ ಹೋಗೋಣ. ಹೇಗಿದೆ ಅಮ್ಮ ಬನ್ನರ್ಘಟ್ಟ? ಇನ್ನ ನೋಡೋದು ಎಷ್ಟೊಂದು ಅನಿಮಲ್ಸ್ ಇದೆ, ಎಲ್ಲ ನೋಡ್ಬೇಕು. ನಡೀದು ಹೋಗೋಣ. ಗೊಂಬೆ ಅಂತೂ ಫುಲ್ ಎನರ್ಜೆಟಿಕ್ ಆಗಿದ್ದಾಳೆ, ಎಲ್ಲೂ ಕೂಡ ಸುಸ್ತು ಅಂತ ಹೇಳಿಲ್ಲ. ಇವೇ ನಮ್ಮವೇ ಎರಡು ಸುಸ್ತು ಅಂತವೆ, ಏನು ತಿಂದ್ರು ಅಷ್ಟೇ. ಗೊಂಬೆ ತಿಂಡಿ ತಿಂದನಮ್ಮ? ತಿಂಡಿ ತಿಂದಿಲ್ಲ ಅಂದ್ರೆ ಎನರ್ಜಿ ಐತಲ್ಲ ನಿಂಗೆ? ಜಿರಾಫೆ ನೋಡಿದ್ವಲ್ಲ, ಹೊಟ್ಟೆ ತುಂಬಾ ಉಳ್ಳ ಮಾಡ್ಕೊಂಡ್ ಬಂದಿದ್ದಾರೆ. ಆರು ಸುಸ್ತು. ಜಿರಾಫೆ ಉದ್ದ ಕಾಣ್ತಾ ಇಲ್ಲ ಅಂತ ಆಕ್ರೋಶ ಜಾಸ್ತಿ ಆಗಿದೆ ಮಕ್ಕಳದು. ಏನೋ ಅಲ್ಲಿ ಗೊಂಬೆ ಗೊಂಬೆ ನಿಂತಿರುವ ಐತೆ. ಏನ್ ನೋಡ್ತಿದ್ಯಾ? ಎಲ್ಲಿ ಕರಿ ಅವನ? ಮೇಲೆ ಓಡಾಡ್ತಾ ನೋಡ್ದೆ ಅದು ಒಳಗಡೆ ಮಲ್ಕೊಂಡೈತದ. ಓ ಕಳಗಂತು ಎಡೆ ಎತ್ತೈತಾ? ಎಲ್ಲಿ ಎಡೆ ಬಿಚ್ಚಿತ್ತ? ನೋಡಿ ಇವ್ರು ಫುಲ್ ಸುಸ್ತಾಗಿ ಕುತ್ಕೊಂಡಿದ್ದಾರೆ, ಇನ್ನೆಲ್ಲೂ ಓಡಾಡಲ್ಲ. ಅಷ್ಟೇ ಫೈನಲ್ ಇಷ್ಟೇ ಅವ್ರದ್ದು. ನಾವು ಹೋಗಿ ರೌಂಡ್ ಹಾಕೋ ಬರ್ಬೇಕೀಗ. ನಮ್ಮಮ್ಮ ನಾವು ಎನರ್ಜೆಟಿಕ್ ಜಾಸ್ತಿ, ಕಮ್ಮಿ ಊಟ ತಿಂದು ಕಮ್ಮಿ ಜಾಸ್ತಿ ಓಡಾಡ್ತೀವಿ. ನಾನು ನಮ್ಮಮ್ಮ ಎಲ್ಲ ಕಮ್ಮಿ ಊಟ ಮಾಡಿ ಜಾಸ್ತಿ ಓಡಾಡ್ತೀವಿ, ಇವರು ಜಾಸ್ತಿ ಊಟ ಮಾಡಿ ಕಮ್ಮಿ ಓಡಾಡ್ತಾರೆ. ಇದು ಫುಲ್ ಗಾರ್ಡನ್, ಏನು ಇಲ್ಲ ಇಲ್ಲಿ ತರ ಎಂಟಿ. ಧ್ರುವನ್ ಏನೊಂದು ಬಿಡ್ತಾರೆ ಇಲ್ಲೆಲ್ಲ ಒಂದ್ಸತಿ. ನಿನ್ನೂ ಬಿಡೋಣ ಅದ್ರೊಳಗಡೆ. ಚಿನ್ನಿ ಬುಜ್ಜಿ ಏನು ಬಿಡೋಣ ಹೇಳು? ಏನಿಲ್ಲ ಇಲ್ಲಿ. ಇನ್ನು ಕೆಲಸಗಳೆಲ್ಲ ನಡೀತಾ ಇದಾವೆ ಇನ್ನೂ ಇಲ್ಲಿ ಅಲ್ವಾ? ಈ ಕಡೆ ನೋಡು ಗೊಂಬೆ, ಅಲ್ಲಿ ನೋಡೆ ಚಿಕ್ಕಿನ ನೋಡ್ದಾ? ಏನಮ್ಮ ಇದು? ಗರಿ ನವಿಲ್ ಗರಿ ಬಿಚ್ಚದ. ಹಿಂಗ್ ಬಾ, ಅಲ್ಲಿ ಎಷ್ಟೊಂದು ಜನ. ಗೊಂಬೆ ಬಾ, ಆ ದಾರ ನೋಡೆ ಹೆಂಗ್ ಆಗ್ಲಾಗ್ಲ. ನಾನು ನಿನ್ ದಾರ ಕಟ್ಕೊಂಡು ಇಕ್ಕೊಂಡಿಲ್ಲ.
ಪಿಕಾಕ್ ನೋಡಿ ಹರಡ್ಕೊಂಡಿದೆ ನೋಡಮ್ಮ, ಎಷ್ಟು ಚೆನ್ನಾಗಿ ರೆಕ್ಕೆ ಎಲ್ಲ ಬಿಟ್ಟಿದಲ್ವಾ. ಹಾ ಪಿಕಾಕ್ ಚೆನ್ನಾಗಿ ಗೆರೆ ಬಿಚ್ಚೋದು ಆ ಕಡೆ ಚೆನ್ನಾಗಿ ಮಡ್ಸಿಬಿಡ್ತಾ ಐತೆ. ಏ ಬಿದ್ದೋಗ್ತೀವೋ, ಇಟ್ಕೊಳ್ಳೋ ಕೈ. ಎಷ್ಟು ಜನ ಅವ್ರ ಸಣ್ಣಗೆ ಮಾಡಿ ಚೆನ್ನಾಗೈತಲ್ವಾ? ನೋಡು ಎಷ್ಟು ಚೆನ್ನಾಗಿ ನೋಡಲ್ಲ ಎಷ್ಟು ಅಗ್ಲ ಇದೆ. ಬಿದ್ದೋಗ್ತೀವಿ ಅದ್ರ ಒಳಗಡೆ ಕೆಳಗಡೆ ಆಮೇಲೆ ರಕ್ತ ಬರ್ತದ ಆಮೇಲೆ. ಕಾಣಿಸ್ತಾ ಇತ್ತು ನೋಡಿ, ಇವಾಗ ಬಿಚ್ಚುತ್ತೆ, ತಿರ್ಗಾ ಬಿಸ್ತೈತೆ ನೋಡಿ, ತಿರ್ಗಾ ಬಿಚ್ಚುತ್ತೆ ನೋಡು. ಹಿಂಗೆ ಮರಿ ಅಲ್ಲ ಹಂಗೆ ನಡೀರಮ್ಮ ಮುಂದೆ. ಅಮ್ಮ ಹಿಂಗೆ ನಡೀರಿ, ಇನ್ನೂ ನೋಡಿಲ್ಲಲ್ಲ. ಏ ನಡಿ ಚಿನಿ, ಎಲ್ಲೈತೆ ಅಲ್ಲಿರುತ್ತೆ ನೋಡಿ. ಬಾ ನೋಡೋಣ. ಇಲ್ಲಿ ವೈಟ್ ನವಿಲು. ಧ್ರುವ ಹೇಳು, ನೋಡೋಣ. ಜೋರಾಗಿ ಹೇಳು. ವೈಟ್ ನವಿಲು, ಭಾರತೀಯ ನವಿಲ್ ಅಂತ ಇದು. ವೈಟ್ ಪಿಕಾಕ್ ನೋಡಿ. ಚಿನ್ಮಯ್ ಬಾ ಒಳಗಡೆ, ಆಚೆ ಬಾ. ಅಲ್ಲಿ ನೋಡ ಅಂಕಲ್ ಹೊಡಿತಾರೆ, ಹಂಗೆಲ್ಲ ಹೋಗ್ಬಾರ್ದು, ಹೊಡಿತಾರೆ. ಹಿಂಗ್ ಬಾ ತೂ ಬಾರ ಹಿಂಗೆ ನೋಡೋಣ. ಗದ್ರಕಲ್ರಿ ಎಲ್ಲಿ ತಿರುಗ್ತಾಯ್ತು? 3 ಮೊಸಳೆಗಳಿದಾವೆ ಅಷ್ಟೇ ಅಲ್ಲಮ್ಮ? ಏನಿಲ್ಲಮ್ಮ, ಅಲ್ಲಿ ಬಾ. ಅಲ್ಲೇ 3 ಮೊಸಳೆಗಳಿದೆ ಇಲ್ಲಿ. ಬಾ ನಡೀತೀನಿ. ಇವಾಗ ಮೊಸಳೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಏ ಬಾ ಚಿನಿ, ಬೀಳ್ತೀಯ? ಬೀಳ್ತೀವಿ. ಹಾಂ ಬಾ ಬಾ. ಬೀಳ್ತೀಯೋ? ಇನ್ನ ನೋಡಬ್ಬೆ ಬಾ. ಏ ಇಳಿ ಕೆಳಗಡೆ, ನಿಧಾನಕ್ಕೆ ಹೋಗು. ಇನ್ನೊಂದ್ಸತಿ 1 2 3. ಹಾಂ ಇವಾಗ ಹಾಕಿದ್ದಾರೆ. ಮಾ ಏನು ಹೇಳು? ಸಿಂಗಳಿಕ, ಸಿಂಹ ಬಾಲದ ಸಿಂಗಳಿಕ. ಅದು ಅಲ್ಲಿ ನಿಂತ್ಕೊಂಡು ಹೇಳು ಅಂದ್ರೆ ಇಲ್ಲಿ ಬಂದು ಹೇಳ್ತೀಯ. ಸಿಂಗ ಬಾಲದ ಸಿಂಗಳಿಕ, ಇದನ್ನ ಮೌಸಿ ಅಂತೀವಿ ನಾವು. ಕಪ್ಪು ಕೋತಿ, ಕೋತಿ ಥರನೇ ಇದೆ ಸಿಂಗಳಿಕ. ಎಷ್ಟು ಅಲ್ಲೊಂದು ಹೋಗ್ತಾ ಇದೆ. ಸಿಂಹ ಥರ ಇದೆ ಅಲ್ವಾ ಕತ್ತಲ್ಲ. ಮುಂದೆ ಹೋಗೋಣ. ಮುಂದೆ ಅಲ್ಲೆಲ್ಲ ಸ್ಟಕ್ ಆಗ್ತೀರಾ? ಬರ್ರಿ ಧ್ರುವನ್, ಧ್ರುವನ್ ಬರ್ರಿ. ಹ್ಞೂ ನೀರು ಬಿಟ್ಟವ್ರೆ, ಬಾ. ನೀರು ಮೊಸಳೆಗೆ ಬೇಡವಾ ನೀರು? ನೀರು ಕೊಕ್ಕರೆ ಇದ್ದಿದ್ದು ವಾಸನೆ ಎಲ್ಲ ಡಿಲಿಟಿ ಪೌಡರ್. ಬಣ್ಣ ಬಣ್ಣದ ಕೊಕ್ಕರೆಗಳು. ಕೊಕ್ಕರೆ ಅದು ಬಣ್ಣದ ಕೊಕ್ಕರೆ. ಹೆಂಗಿದೆ ನೋಡಿ ನೋಡಿ, ಎಷ್ಟು ಮೇಲೆಲ್ಲ ಹೆಂಗ್ ನಿಂತಿದಾವ ನೋಡು. ಏ ಅಲ್ಲಿ ನೋಡಿ ಮೇಲೆ. ಸರಿ ನಡೀರಿ ನಡೀರಿ, ಬರ್ರಿ. ಹಿಂಗೆ ತಕ್ಕಮ್ಮ ಮಾಡು. ಇಟ್ಕೆ ಬಟ್ಲಿನ ಜಿರಾಫೆ ಎಷ್ಟು ದೊಡ್ಡದಿದೆ ನೋಡಿ ಚಿನಿಯಲ್ಲಿ, ಎಷ್ಟು ದೊಡ್ಡದಿದೆ ಜಿರಾಫೆ. ಝೂ ಎಲ್ಲ ನೋಡಿದ್ದಾಯ್ತು, ಮನೆಗೆ ಹೊರಡ್ತಾ ಇದೀವಿ. ಎಕ್ಸಿಟಿಂಗ್ ಟೈಮ್ ಈಗ. ಆಲ್ರೆಡಿ ಇವಾಗ ಗೊಂಬೆಗೆ ಕಾಲು ನೋವು ಬಂದಿದೆ, ಧ್ರುವನ್ಗೂ ಕಾಲು ನೋವು ಬಂದಿದೆ, ಚಿನ್ಮೆಗೂ ಕಾಲು ನೋವು ಬಂದಿದೆ. ಎತ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಎಲ್ಲ ಕಡೆ. ಎನರ್ಜಿ ಎಲ್ಲ ಖಾಲಿ ಆಗೋಗಿದೆ ಅಲ್ಲಮ್ಮ.
ಸುಸ್ತಾಯ್ತಾ ಮನೆಗೆ ಹೋಗೋಣ? ತಿರ್ಪ ಆಯ್ತಾ? ಸಾಕಾಗಿದೆ, ಹೋಗ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಮತ್ತೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್